ಕೊನೆಗೂ ರಾಯಪ್ಪ ನಮ್ಮನ್ನ ಕರೆದಾಯ್ತು. ಮಂತ್ರಾಲಯಕ್ಕೆ ಸುಮಾರು ಸರಿ ಪ್ಲಾನ್ ಮಾಡಿದ್ರು ಹೋಗೋದಕ್ಕಾಗ್ಲಿಲ್ಲ. ಬಟ್ ಸಡನ್ಲಿ ಅವ್ರು ಯಾವಾಗ ಅನ್ಕೊಂಡ್ರು ನಮ್ಮನ್ನ ನೋಡ್ಬೇಕು ಅಂತೇಳಿ ಅವಾಗ ಕರೆದಾಗ್ಲೇ ಅನ್ಸುತ್ತೆ ನಾವು ಹೋಗಿದ್ದು. ಸಡನ್ ಪ್ಲಾನ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿತ್ತು ಜರ್ನಿ. ಹಾಗೆ ದಾವಣಗೆರೆಯಿಂದ ಬಿಟ್ವಿ. ಇಲ್ಲಿಂದ ಸುಮಾರು 320 ಕಿಲೋಮೀಟರ್. ಹಾಗೆ ನಾವು ಹೋಗಿದ್ದು ಬಳ್ಳಾರಿ ರೂಟ್ ಇಂದ. ಸೊ ಮಧ್ಯ ಸಿಗುವಂತ ಚಳ್ಳಕೆರೆ ನಿಯರೆಸ್ಟ್ ಪಾಕಶಾಲೆಯಲ್ಲಿ ಊಟ ಮುಗಿಸ್ಕೊಂಡ್ವಿ. ಮಧ್ಯಾಹ್ನ ಆಗಿತ್ತು. 180 ಕೊಟ್ಟು ತಗೊಂಡಿರೋ ಈ ಒಂದು ಮೀಲ್ಗೆ ವರ್ತಬಲ್ ಅಂತ ಕೇಳಿದ್ರೆ ಅಷ್ಟೇನಿಲ್ಲ ಫ್ರೆಂಡ್ಸ್. ನಮ್ ದಾವಣಗೆರೆಯಲ್ಲಿ 180ಕ್ಕೆ ಶರಬೇಶ್ವರ ಊಟದ ಹೋಟೆಲಲ್ಲಿ ಭರ್ಜರಿ ಊಟ ಮಾಡ್ತೀವಿ. ಇನ್ನು ನನ್ನ ಮಕ್ಕಳಂತೂ ಫುಲ್ ಹ್ಯಾಪಿ. ಯಾಕಂದ್ರೆ ಅವ್ರಿಗೆ ಏನಾದ್ರು ಹೊರಟಾಗ ಹಸು ಕಡಿಮೆ ಇರುತ್ತೆ, ಎಂಜಾಯ್ಮೆಂಟ್ ಜಾಸ್ತಿ ಇರುತ್ತೆ. ಊಟ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಪ್ರಯಾಣ ಸ್ಟಾರ್ಟ್ ಮಾಡಿದ್ದಾಯ್ತು. ಹೋಗೋವಾಗ ಅಪ್ಪು ಫ್ಯಾನ್ ಜೊತೆ ಹೋಗಿರೋದ್ರಿಂದ ಫುಲ್ ಫನ್ ಮತ್ತೆ ಫುಲ್ ಹಾಡುಗಳು ಹೇಳ್ಕೊಂಡು ಈ ತರ ಹಾಡು ಹೇಳ್ಕೊಂಡು ಜರ್ನಿ ಮಾಡ್ಬೇಕನ್ನೋದು ಎಷ್ಟೋ ದಿನದಿಂದ ಕನಸು ಇವತ್ತು ನನ್ಸಾಯ್ತು. ಇನ್ನು ಆಂಧ್ರ ಬಾರ್ಡರ್ಲಿ ಹೋದಾಗ ಅಲ್ಲಿ ಸಿಗುವಂತ ಸ್ಪೆಷಲ್ ಮಂಡಕ್ಕಿನ ಕೂಡ ಟೇಸ್ಟ್ ಮಾಡಿದ್ವಿ. ಒಂದ್ ಎಳ್ನೀರ್ಗೆ ಜಗಳ ಆಡಿ ಎಳ್ನೀರ್ ಕೊಡ್ಸಿದ್ರು ಫ್ರೆಂಡ್ಸ್. ಇದೆಲ್ಲದು ಕೂಡ ಫುಲ್ ಡೇ ಲಾಗ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಲಾಗ್ ಅಪ್ಲೋಡ್ ಆಗಿದೆ, ಹೋಗಿ ಚೆಕ್ಔಟ್ ಮಾಡಿ. ಇನ್ನು ಸಂಜೆ ಹೊತ್ತಿಗೆ ನಾವು ಸುಮಾರು 8 ಗಂಟೆ ಹೊತ್ತಿಗೆ ಮಂತ್ರಾಲಯ ಹೋದ್ವಿ. ಅಲ್ಲಿಂದ ಸೀದಾ ಹೋಗಿದ್ದೆ ಪ್ರಸಾದಕ್ಕೆ. ಬಿಕಾಸ್ 9 ಗಂಟೆ ಒಳಗಡೆ ಪ್ರಸಾದ ಕ್ಲೋಸ್ ಆಗುತ್ತೆ ಅಂತೇಳಿ. ಹಾಗೆ ಪ್ರಸಾದ ಕೂಡ ಮಾಡ್ಕೊಂಡು ದೇವಸ್ಥಾನದ ಹತ್ತತ್ರ ಹೋದ್ವಿ. ಅಲ್ಲಿ ಹೆಂಗಿರುತ್ತೆ ಏನು ಅಂತ ಫಸ್ಟ್ ಟೈಮ್ ನನ್ನ ಕಣ್ಣಿಂದ ನಾನು ಮಂತ್ರಾಲಯ ಟೆಂಪಲ್ನ ನೋಡಿ ಸ್ವಲ್ಪ ಹೊತ್ತು ಬ್ಲಾಂಕ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಸಡನ್ಲಿ ಸ್ವರ್ಗನೇ ರಪ್ಪನಾಗೆ ನೋಡ್ದಂಗೆ ಆಯಿತು. ಎಷ್ಟು ಚೆನ್ನಾಗಿತ್ತು ಅಂದರೆ ಆಸಮ್. ಫುಲ್ ಡೇ ಲಾಗ್ ಚೆಕ್ ಮಾಡಿ. ಹಾಗೆ ಮತ್ತೆ ಸಿಗ್ತೀನಿ. ಬಾಯ್.